ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ತಾತ್ಕಾಲಿಕ ಕಸ ವಿಲೇವಾರಿ ಘಟಕ ಸ್ಥಾಪನೆಗೆ ವಿರೋಧ. ಸಿರವಾರ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಸಿರವಾರ ಲಿಂಗಸುಗೂರು ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿ ಪಟ್ಟಣ ಪಂಚಾಯಿತಿಯ ತಾತ್ಕಾಲಿಕ ಕಸ ವಿಲೇವಾರಿ ಘಟಕ ಸ್ಥಾಪನೆಗೆ ಕರವೇ ಸಂಘಟನೆ ಹಾಗೂ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿ ತಹಶೀಲ್ದಾರರಿಗೆ ಬುಧವಾರ ಮನವಿ ಸಲ್ಲಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ ಶೆಟ್ಟಿ ಬಣದ ತಾಲೂಕು ಘಟಕದಿಂದ ಸಲ್ಲಿಸಲಾದ ಮನವಿಯಲ್ಲಿ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ಕಸ ವಿಲೇವಾರಿ ಮಾಡುವುದರಿಂದ ಅಕ್ಕಪಕ್ಕದಲ್ಲಿರುವ ಶಾಲೆಗಳ ಮಕ್ಕಳಿಗೆ, ವಾಸಿಸುವ ನಿವಾಸಿಗಳಿಗೆ ಆರೋಗ್ಯದ ತೊಂದರೆಯಾಗುತ್ತಿದೆ. ಸುತ್ತಲೂ ಇರುವ ಕೃಷಿ ಭೂಮಿಯಲ್ಲಿ ಬೆಳೆದ ಬೆಳೆಗಳಿಗೆ ದುಷ್ಪರಿಣಾಮ ಬೀರಲಿದೆ. ವಾಹನ ಸವಾರರಿಗೆ ದುರ್ವಾಸನೆಯಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಎಂದು ಮನವಿಯಲ್ಲಿ ವಿರೋಧ ವ್ಯಕ್ತಪಡಿಸಿದರು. ಕೆ. ರಾಘವೇಂದ್ರ, ಕಾಜನಗೌಡ, ವೆಂಕಟೇಶ ಶಂಕ್ರಿ, ಶಿವಶಂಕರ ಜೇಗರಕಲ್, ಮಲ್ಲಿಕಾರ್ಜುನ್ ಜೇಗರಕಲ್, ಗುಂಡಪ್ಪ ಸಜ್ಜನ್, ಶರಣಪ್ಪ ಜೇಗರಕಲ್, ಸುರೇಶ ಜಾಲಪುರ್, ಎಚ್. ಕೆ. ಅಮರೇಶ, ಟಿ. ಬಸವರಾಜ, ಸುರೇಶ ಟಾಣಗುಂದಿ, ಚಂದ್ರಶೇಖರ್ ರೆಡ್ಡಿ, ಆಂಜನೇಯ, ರಮೇಶ ದೊರೆ, ಭೀಮರಾಯ ಅಂಬಿಗರ ಸೇರಿದಂತೆ ಇತರರು ಇದ್ದರು. 4 ದಿನ ಅಂತೇಳಿ ವಶಾನುಗಟ್ಟೆ ಹಾಕ್ತಾರೆ. ಅದಕ್ಕೆ ಅವರಿಗೆ ತಾತ್ಕಾಲಿಕ ಅಂತೇಳಿ ಮೊನ್ನೆ ಮುಖ್ಯಾಧಿಕಾರಿಗಳು ಹೇಳ್ತಾ ಇರ್ತಾರೆ. ಅದಕ್ಕೆ ದಯವಿಟ್ಟು ಅಲ್ಲಿ ಬೇರೆ ಎಲ್ಲಿಯಾದರೂ ಆಗಲಿ ಸರ್. ಆ ಒಂದು ವಿಚಾರಕ್ಕೆ ಅದು ಹಾಕದಂತೆ ಇರೋದಕ್ಕೆ ಮನೆ ತರ್ತಾ ಇದ್ದಾರೆ. ಇವರೆಲ್ಲರೂ ಪಕ್ಕದ ಇರ್ತಕ್ಕಂಥ ಅದೇನಾಗ್ತದೆ ಅಂತಾರೆ, ಅಲ್ಲಿರ್ತಕ್ಕಂಥ ಗಾಳಿಗೆ ಪ್ಲಾಸ್ಟಿಕ್ಕು ಅದು ಇದು ಹೋಗಿ ಆ ಮನೆಯಲ್ಲಿ ಬಿದ್ದರೆ